ಈ ಆಧುನಿಕ ಜೀವನ ಶೈಲಿಯಿಂದ ಬರ್ತಾ ಇರತಕ್ಕಂಥ ರೋಗಗಳಲ್ಲಿ ಅರ್ಧಕ್ಕರ್ಧ ನಾವು ತಿಂತಾ ಇರೋ ಬಿಳಿ ಅಕ್ಕಿಯಿಂದ ಬಿಳಿ ಹಾಲು, ಬಿಳಿ ಸಕ್ಕರೆ, ಬಿಳಿ ಹಿಟ್ಟು, ಈ ಧಾನ್ಯಗಳ ನಾರಿನ ಅಂಶ ಇಲ್ಲದೆ ತುಂಬ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಡಿಂದ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾದ ರೋಗ, ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರೋ ರೋಗ ಹೃದಯಾಘಾತ ಮತ್ತು ಡಯಾಬಿಟಿಸ್. ಈ ಎರಡು ರೋಗಗಳು ನಾವು ನಮ್ಮ ದೇಹದಿಂದ ದೂರ ಮಾಡಿಕೊಳ್ಳೋದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಒಂದು 75 ನಿಮಿಷ ನಡಿಗೆಯಲ್ಲಿ ನಿಮ್ಮ ಸಾಲ್ಟ್ ಬ್ಯಾಲೆನ್ಸು, ಗ್ಲೂಕೋಸ್ ಬರ್ನಿಂಗು ಚೆನ್ನಾಗಿ ನಡೆಯುತ್ತೆ. ಸೊ ದೇಹದ ಆರೋಗ್ಯವನ್ನು ಮತ್ತು ಮುಖ್ಯವಾಗಿ ಎಲ್ಲ ಅಂಗಗಳಿಗೂ ವ್ಯಾಯಾಮ ಕೊಡ್ತಕ್ಕಂಥ ನಡಿಗೆಯನ್ನು ನೀವು ರೂಪಿಸ್ಕೊಳ್ಳಿ. ಮುಖ್ಯವಾಗಿ ಅದು ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಆದರೆ ವಿಟಮಿನ್ ಡಿ ಸಮೇತ ನಿಮಗೆ ಸಿಕ್ಬಿಡುತ್ತೆ. ಅದ್ಭುತವಾದ ಸೂರ್ಯ ನಮಸ್ಕಾರದಿಂದ ಶುರು ಮಾಡಿ ಪ್ರತಿ ದಿವಸ ಈ ನಡಿಗೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ಬಿಳಿ ಅಕ್ಕಿ, ಬಿಳಿ ಗೋಧಿ, ಅದೇ ಬಿಳಿ ಮೈದಾ ಹಿಟ್ಟು, ಬಿಳಿ ಉಪ್ಪು, ತುಂಬ ಬಿಳಿ ಉಪ್ಪು ಅಂದರೆ ಈ ಪ್ರಾಸೆಸ್ಡ್ ಉಪ್ಪು, ಬಿಳಿ ಸಕ್ಕರೆ, ಈ 5 ಬಿಳಿಗಳನ್ನು ಬಿಟ್ಬಿಡಿ. ಸಿರಿಧಾನ್ಯಗಳನ್ನು ಊಟ ಮಾಡಿ. ನಾರುಯುಳ್ಳ ಈ ಧಾನ್ಯಗಳು ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ನಿಧಾನವಾಗಿ, ನೆರೆ ಇಲ್ಲದೆ, ಒತ್ತಡ ಇಲ್ಲದೆ, ನಿಯಂತ್ರಣದಿಂದ ನಿಮ್ಮ ರಕ್ತಕ್ಕೆ ಬಿಡುಗಡೆ ಮಾಡೋದರಿಂದ ನಿಮಗೆ BP, ಡಯಾಬಿಟೀಸು, ಥೈರಾಯ್ಡು ಈ ಥರ ಕಾಯಿಲೆಗಳು 3 ತಿಂಗಳಿಂದ 6 ತಿಂಗಳಲ್ಲಿ ನಿಮ್ಮ ದೇಹದಿಂದ ಓಡೋಗ್ತವೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸೊ ಎಲ್ಲರೂ ಮಿಲ್ಲೆಟ್ಸ್ ಊಟ ಮಾಡಿ ಆರೋಗ್ಯವಾಗಿರಿ.